ನೀನು. ಇಲ್ಲೇನದು ತೆಗಿಯೋದು? ಏನು ಹೇಳ್ತಾ ಇಲ್ಲ ನೋಡಿಲ್ಲ ಇವಾಗ. ನೀನ್ ಬಾಕಾನೆ ಕೊಡಕೈತಲ್ಲ, ಅದು ತೆಗಿಯೋದು ನೋಡು. ಏನಿದು? ನೋಡು ಪಲ್ಯ ಅದು. ನೀನ್ ಯಾವ ಪಲ್ಯ? ನೀನ್ ಎತ್ಕೋದೆಲ್ಲ ಹಾಕ್ಬಿಡ, ನಾವಿಲ್ಲಿ ನೀರು ಕುಡಿತೀವಿ ಗೊತ್ತಾ ಪಲ್ಯ ಅದು. ನೀನು ಒಳ್ಳೆಯಲ್ಲಿ ಇವೆಲ್ಲ ಹಾಕಕ್ ಕೂಡ್ದು ಹೇಳಿದೀನಿ ಈಗಲೇ. ಎತ್ಕೋ ಎತ್ಕೋ, ಇದು ಫಸ್ಟ್ ಎತ್ಕೋ. ನಾನು ಹೇಳ್ತೀನಿ ಒಳಗೆ ನೀನು ಗಲೀಜ್, ಇದು ಎತ್ಕೋ. ಗಲೀಜ್ ಅದು. ಇಲ್ಲಿ ನೀನ್ ಎತ್ಕಪ್ಪ, ನೀನು ಮಕಾನೆ ಕೊಡಕೈತಲ್ಲ ನೀನು. ಅವನ್ಗೂ ಹೊರ್ತು ಕಳ್ಸಿದೀವಿ ಈಗ, ಎತ್ಕೋ ಹೋಗು ನೀನು ಸುಮ್ನೆ ಅವೆಲ್ಲ ಜಾಸ್ತಿ ಮಾತಾಡ್ಬಿಡ. ಏನು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಈ ಕೆಲವು ಮೈಸೂರು ಭಾಗದಿಂದ ಆ ಕಡೆ ಈ ಕಡೆ ಸುತ್ತಮುತ್ತದ ಇಂದ ಬಂದು ಅವರು ಗಲೀಜು, ಈ ಕೋಳಿ ಇದು ಕಟಿಂಗ್ ಮಾಡಿದ್ದು ಎಲ್ಲ ಗಲೀಜ್ ಬರ್ತಲ್ಲ, ಅದೆಲ್ಲ ತಗೊಬಂದು ಒಳಗೆ ಹಾಕ್ತಾ ಇದ್ದಾರೆ. ನಿನ್ನೆನು ಅಲ್ಲಿ ನಮ್ಮ ಮೇನ್ ರೋಡ್ ಮೈಸೂರು ಬೆಂಗಳೂರು ಫ್ಲೇವರ್ ಹತ್ರ ಗದ್ದೆ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಚೆಂಗಲ್ವಳೆ ಭಾಗದಲ್ಲಿ ಇದು ಒಳಗೆ ಗಲೀಜು ಮೊಕ್ಕನೆ ಕೊಡಕೈತಲ್ಲ, ಅದು ಅವನಿಗೆ ಅವನೇ ಸ್ಮೆಲ್ ತಗೊಳಕೈತಲ್ಲ. ಅಲ್ಲಿ ನಿಂತ್ಕೊಂಡು ಒಂದು 10 ಸೆಕೆಂಡ್ ವಿಡಿಯೋ ಮಾಡಿದ್ ನಾನು ಅಷ್ಟೇ, 10 ಸೆಕೆಂಡೇ ನಿಲ್ಲಕ್ಕಾಗ್ಲಿಲ್ಲ, ಅಷ್ಟು ಗಬ್ಬು ಹೊಡಿತೈತೆ. ಅಂಥದನ್ನ ತಗೊಬಂದು ಒಳಗೆ ಹಾಕ್ತಾವನೆ. ಈ ತರ ಮನುಷ್ಯರು ಏನು ಈ ತರ ಒಳಗೆ ಹಾಕ್ಬಾರ್ದು ಅನ್ನೋದು ಅವನು ಗೊತ್ತಿಲ್ವ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಮ ಪುರಸಭೆನವರು ಸೂಕ್ತವಾಗಿ ಇದು ಮಾಡಿ ನದಿಗೆ ಯಾರೂ ಆ ಥರ ಗಲೀಜು ತಗೊಬಂದು ಹಾಕ್ಬಾರ್ದು, ಆ ಥರ ಜನರಿಗೊಂದು ಜಾಗೃತಿ ಮೂಡಿಸ್ಬೇಕು, ಈ ರೀತಿ ಕೇಳ್ಕೊತೀನಿ.